ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಸುಮಂತ್ ರಾಯಲ್ ರೈಡರ್. ಫ್ರೆಂಡ್ಸ್, ಇವತ್ತು ನಾನು ಏನು ಮಾತಾಡಬೇಕಂತ ಇದ್ದೀನಂದ್ರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನಲ್ಲಿ ನ್ಯಾವಿಗೇಷನ್ ಟೂಲ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ. ಸುಮಾರು ಜನ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು ಹೇಗೆ ವರ್ಕ್ ಆಗ್ತಿದೆ ಅಂತ. ಆ್ಯಕ್ಚುಲಿ ಇಟ್ ತುಂಬ ಈಸಿ ಅದು ವರ್ಕ್ ಮಾಡಲಿಕ್ಕೆ, ಆದರೆ ಏನಕ್ಕೆ ಅಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಿಮಾಲಯನಲ್ಲಿ ನಿಮಗೆ ನ್ಯಾವಿಗೇಷನ್ದು ಟ್ರಿಪ್ಪರ್ ಇದೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇದು ನನ್ನ ಗಾಡೀಲಿ ನ್ಯಾವಿಗೇಷನ್ ಟ್ರಿಪ್ಪರ್ ಈ ಥರ ಇದೆ. ಓಕೆ, ಸೊ ಅದನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನಾನೀಗ ನಿಮ್ಗೆ ಹೇಳ್ತೀನಿ. ಫಸ್ಟು ನೀವು ರಾಯಲ್ ಎನ್ಫೀಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗಿ ರಾಯಲ್ ಎನ್ಫೀಲ್ಡ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡೋ ಪ್ರೋಸೆಸ್ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ಗೆ ಹೋಗಿ ರಾಯಲ್ ಎನ್ಫೀಲ್ಡ್ ಅಂತ ಟೈಪ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಓಪನ್ ಆಗುತ್ತೆ. ಡೌನ್ಲೋಡ್ ಆಗಿದ ತಕ್ಷಣ ಈ ಥರ ಆ್ಯಪ್ ಐಕಾನ್ ಬರುತ್ತೆ, ರಾಯಲ್ ಎನ್ಫೀಲ್ಡ್ ಅಂತ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಗಿನ್ ಹೋಗಿ ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿನ ಹಾಕಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಬೋದು. ಸೊ ಒಂದು ಸತಿ ಪಾಸ್ವರ್ಡ್ ಇಮೇಲ್ ಐ ಡಿ ಹಾಕಿದ ತಕ್ಷಣ ನಿಮಗೆ ಮೇನ್ ಸ್ಕ್ರೀನ್ ಓಪನ್ ಆಗುತ್ತೆ. ಆ ಮೇನ್ ಸ್ಕ್ರೀನಲ್ಲಿ ನಿಮಗೆ ಓಪನ್ ಆಗೋಕ್ಕಿಂತ ಮುಂಚೆ ನಿಮಗೆ ಆ್ಯಕ್ಸೆಸ್ ಕೇಳುತ್ತೆ. ಸೊ ಅದಕ್ಕೆ ಅಲೋ ಆಲ್ ದ ಟೈಮ್, ಇಲ್ಲಾಂದರೆ ವೈಲ್ ಯೂಸಿಂಗ್ ಆ್ಯಪ್ ಅಂತ ಹಾಕಿದ್ರೆ ನಿಮಗೆ ಅವಾಗ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಅಲೋ ಆಲ್ ದ ಟೈಮ್ ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಸೊ ಇದು ಮೇನ್ ಡಿಸ್ಪ್ಲೇ ಇದೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ನ್ಯಾವಿಗೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಹೋಗಿ ಎಲ್ಲದಕ್ಕೂ ಆ್ಯಕ್ಸೆಸ್ ಓಕೆ ಕೊಡಿ. ಓಕೆ ಕೊಟ್ಟಾಗಿದ ತಕ್ಷಣ ನಿಮಗೆ ಈ ಥರ ಎಲ್ಲ ಆಲ್ ದ ಟೈಮ್ ಕೊಟ್ಟರೆ ಸಾಕು. ಸೊ ಡೆಸ್ಟಿನೇಷನ್ ಟೈಪ್ ಮಾಡಿ, ನಾನೀಗ ವೆಗಾಸಿಟಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಅದಾಗಿದ ತಕ್ಷಣ ನೀವು ಆ ಹೆಲ್ಮೆಟ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೈ ಟ್ರಿಪ್ಪರ್ ಡಿವೈಸ್ ಅಂತ ಓಪನ್ ಆಗುತ್ತೆ. ಸೊ ಆವಾಗ ನೀವು ನಿಮ್ಮ ಬೈಕ್ನ ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ ಕನೆಕ್ಟ್ ಆಗಿ ಅದು ನಿಮಗೆ ಒಂದು OTP ಕೊಡುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಈಗ ಬೈಕಿಗೂ ಮೊಬೈಲ್ಗೂ ಸಿಂಕ್ ಆಯಿತು. ಸಿಂಕ್ ಆಗಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ನ್ಯಾವಿಗೇಟ್ನ ಟೈಪ್ ಮಾಡಿದ ತಕ್ಷಣ ಸೊ ಇಟ್ಸ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಬೈಕ್ ಟ್ರಿಪ್ಪರಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನ್ಯಾವಿಗೇಷನ್ ಟ್ರಿಪ್ಪರಲ್ಲಿ ಸೊ ಈ ಆ್ಯರೋ ಮಾರ್ಕ್ಸ್ ವಿಸಿಬಿಲಿಟೀಸ್ ತುಂಬ ಚೆನ್ನಾಗಿದೆ. ನೀವು ಲೆಫ್ಟ್ ಹೋಗ್ಬೇಕಂದ್ರೆ ಅಲ್ಲಿ 2 ಡಾಟ್ ತೋರಿಸ್ತದೆಯಲ್ಲ, ಅದನ್ನ ಮೈನಸ್ ಆದ ತಕ್ಷಣ ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ನೆಕ್ಸ್ಟ್ ಏನಿದೆಯೋ ಆ ಪ್ಯಾರಾಮೀಟರ್ಸ್ ಫಾಲೋ ಮಾಡಿದ್ರೆ ಸಾಕು. ಸೊ ಇಷ್ಟ ಆಯಿತು 3 ಸ್ಟೆಪ್ಸು. ಫಸ್ಟ್ ಬಂದು ನೀವು ಲಾಗಿನ್ ಮಾಡಬೇಕು. ಲಾಗಿನ್ ಆದಮೇಲೆ ಲಾಗಿನ್ ಮಾಡಿದ್ದು ನೀವು ನ್ಯಾವಿಗೇಷನ್ ಹಾಕೋ ಟೈಮಲ್ಲಿ ಬಂದು ಬೈಕ್ ಆಫ್ ಆಗಿರಬೇಕು. ನ್ಯಾವಿಗೇಷನ್ ಹಾಕಿದ್ಮೇಲೆ ಬೈಕ್ ಆನ್ ಮಾಡಿದ ತಕ್ಷಣ ನಿಮಗೆ ನ್ಯಾವಿಗೇಟ್ ಅಂತ ಆದ ತಕ್ಷಣ ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಬೈಕಲ್ಲಿ. ಸೊ ಆ ಬ್ಲೂಟೂತ್ ಕನೆಕ್ಟ್ ಆದಾಗ ಒಂದು OTP ಬರುತ್ತೆ. OTP ಹಾಕಿದ ತಕ್ಷಣವೇ ನ್ಯಾವಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇಷ್ಟೇ 3 ಸಿಂಪಲ್ ಸ್ಟೆಪ್ಸ್, ವೆರಿ ಈಸಿ. ಸೊ ಈಗ ಅಪ್ಗ್ರೇಡ್ ಆಗಿದೆ. ಮುಂಚೆ ಸ್ವಲ್ಪ ಕಷ್ಟ ಆಗೋದು, ಬಟ್ ಈಗ ಚೆನ್ನಾಗಿ ಅಪ್ಗ್ರೇಡ್ ಆಗಿದೆ ಆ್ಯಂಡ್ರಾಯ್ಡ್ ವರ್ಷನ್ಗೆ. ಮೇಯ್ನಾಗಿ ಏನಂದರೆ ಈ 3 ಸ್ಟೆಪ್ಸ್ ಆದಮೇಲೆ ಮೊಬೈಲ್ನ ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡ್ರೆ ಸ್ಕ್ರೀನ್ ಆನಲ್ಲೇ ಇರಬೇಕು. ನೀವು ಅಪ್ಪರ್ ಪಾಕೆಟಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಯಾಕಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಬ್ಲೂಟೂತ್ ಇಶ್ಯೂಸ್ ಆಯ್ತಂದರೆ, ಇಲ್ಲ ಇಂಟರ್ನೆಟ್ ಇಶ್ಯೂಸ್ ಆಯ್ತಂದರೆ ಸಡನ್ ಡಿಸ್ಕನೆಕ್ಟ್ ಆಗುತ್ತೆ. ಅದೊಂದು ಇಶ್ಯೂ ಇದೆ. ಬಟ್ ನೀವು ಜಾಕೆಟ್ ಆ ಥರ ಏನಾದರೂ ಹಾಕ್ಕೊಂಡು ರೈಡ್ ಮಾಡ್ತಾಯಿದ್ರೆ ಫಸ್ಟು ಪಾಕೆಟಲ್ಲಿ ಇಟ್ಕೊಂಡು ಜಿಪ್ ಹಾಕಿದ್ರು ಸಾಕು. ಸೊ ಇಟ್ ಡೋಂಟ್ ಗೆಟ್ ಡಿಸ್ಕನೆಕ್ಟ್. ತುಂಬ ಸಾಫ್ಟಾಗಿ ವರ್ಕ್ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. Have a good day. Thank you.